ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಜಕೀಯ ನಾಯಕರ ಬಾಲ ಬಡುಕರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಕಿವಿಮಾತು ಹೇಳೋ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ರಾಜಕೀಯ ನಾಯಕರನ್ನ ನಂಬಿಕೊಂಡು ಅವರು ನಮ್ಮ ಬೆನ್ನಿಗಿದ್ದಾರೆ ಅಂದ್ಕೊಂಡು ಅವರಿಂದ ನಮಗೆ ಲಾಭ ಆಗತ್ತೆ, ಅವರು ನಮ್ಮ ಜೊತೆ ಇದ್ರೆ ನಾವು ಸೇಫ್ ಅಂದ್ಕೊಂಡು ಯಾವತ್ತೂ ಅವರ ಅವ್ಯವಹಾರದಲ್ಲಿ ಭಾಗಿಯಾಗಬೇಡಿ. ತಮ್ಮ ಸ್ಥಾನಕ್ಕೆ ಕುತ್ತು ಬಂದಾಗ, ತಾವು ಜೈಲಿಗೆ ಹೋಗೋ ಅಪಾಯ ಎದುರಾದಾಗ ರಾಜಕೀಯ ನಾಯಕರು ನಿಮ್ಮನ್ನ ಬಲಿ ಕೊಡ್ತಾರೆ. ವೀಕ್ಷಕರೇ, ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಗೆ ಶರಣಾದ್ರು, ಎಷ್ಟು ಅಧಿಕಾರಿಗಳು ನಿಗೂಢ ಸಾವನ್ನಪ್ಪಿದ್ರು, ಎಷ್ಟು ಜನ ತಲೆದಂಡ ಅನುಭವಿಸಿದ್ರು ಅಂತ ಲೆಕ್ಕ ಹಾಕ್ತಾ ಹೋದ್ರೆ ಅದು ಬಹಳ ದೊಡ್ಡ ಲಿಸ್ಟ್ ಆಗುತ್ತೆ. ನಮಗೆ ಕಾಂಗ್ರೆಸ್ನ ಕಳೆದ ಅವಧಿಯಲ್ಲಿ ಪ್ರಾಣತ್ಯಾಗ ಮಾಡಿದ ಡಿ.ಕೆ. ರವಿ, ಪೊಲೀಸ್ ಅಧಿಕಾರಿ ಗಣಪತಿ ಅವರ ನೆನಪಿನ್ನೂ ಮಾಸಿಲ್ಲ. ಈ ಸಲ ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ್ರು, ಪದ್ಮನಾಭ್ ಮತ್ತು ಪರಮೇಶ್ವರ್ ಸಸ್ಪೆಂಡ್ ಆದ್ರು. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಪೋಸ್ಟ್ ಬಂತು. ಹಗರಣ ನಡೆದಿದ್ರೆ, ತಪ್ಪುಗಳು ಆಗಿದ್ರೆ ಅದಕ್ಕೆ ಮುಡಾ ಅಧಿಕಾರಿಗಳು ಕಾರಣ, ಸಿದ್ದರಾಮಯ್ಯ ಅವ್ರದ್ದೇನು ತಪ್ಪಿಲ್ಲ ಅಂತ. ಈಗ ಡಿ.ಕೆ. ಶಿವಕುಮಾರ್ ಕೂಡ ಅದೇ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಏನೂ ತಪ್ಪು ಮಾಡಿಲ್ಲ, ತಪ್ಪುಗಳು ಆಗಿದ್ರೆ ಅದು ಅಧಿಕಾರಿಗಳಿಂದ ನಡೆದಿರುತ್ತೆ, ಅವರನ್ನ ತನಿಖೆ ಮಾಡಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತ. ವಾವ್! ರಾಜಕಾರಣಿಗಳು ಯಾವತ್ತೂ ಸಿಕ್ಕಾಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವರು ಅನ್ಅಫಿಷಿಯಲ್ ಆಗಿ ಎಲ್ಲವನ್ನ ಅಧಿಕಾರಿಗಳ ಕೈಲೇ ಮಾಡಿಸ್ಬಿಡ್ತಾರೆ. ಸಿಗ್ನೇಚರ್ ಇತ್ಯಾದಿ ಎಲ್ಲ ಅಧಿಕಾರಿಗಳದ್ದೇ ಇರುತ್ತೆ. ಅವರ ಮೇಲೆ ತಪ್ಪು ಹೊರಿಸೋದು ಸಲೀಸು. ಸೊ ಅಧಿಕಾರಿಗಳು ಇನ್ಮೇಲಾದ್ರೂ ಪಾಠ ಕಲೀರಿ. ಹಣದ ಆಸೆಗೆ, ಇನ್ಯಾವುದೋ ಲಾಭದ ಆಸೆಗೆ ರಾಜಕಾರಣಿಗಳ ಜೊತೆ ಶಾಮೀಲಾದ್ರೆ ತಗ್ಲಾಕೊಳ್ಳೋದು ಅಧಿಕಾರಿಗಳ ಹೊರತು ರಾಜಕೀಯ ನಾಯಕರಲ್ಲ. ಸಿದ್ದರಾಮಯ್ಯನ ಮೂಡಾ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮತ್ತೊಮ್ಮೆ ಈ ಕಟ್ಟು ವಾಸ್ತವ ಅರ್ಥ ಆಗಿದೆ. ವೀಕ್ಷಕರೇ, ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಸಿದ್ದರಾಮಯ್ಯ ಭಂಡತನದ, ನಿರ್ಲಜ್ಜತನದ ಪರಮಾವಧಿಯನ್ನ ರೀಚ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಏನ್ ಮಾಡ್ಕೋತೀರಾ ಅಂತ ಅಕ್ಷರಶಃ ರೌಡಿಸಂ ತೋರಿಸ್ತಾ ಇದ್ದಾರೆ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದ್ದಾರೆ ಅಲ್ಲ, ಬೇಲ್ನಲ್ಲಿ ಇದಾರಪ್ಪ. ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು? ಕೇಳಿಲ್ಲ ನೀನು. ಆಯ್ತು. ಎಎನ್ಐ ಪತ್ರಕರ್ತ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸೋದಕ್ಕೆ ಹೋದ್ರೆ ಅವರ ಮೇಲೆ ಹರಿಹಾಯೋದಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಯಾವ ಲೆವೆಲಿಗೆ ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? CM sir, today BJP are protesting is demanding resignation. ಇಲ್ಲ ಸರ್. ಓಕೆ. ಸರಿ ಸರ್. ಸಿದ್ದರಾಮಯ್ಯ ಈ ಹಿಂದೆ ಯಡಿಯೂರಪ್ಪನವರ ವಿರುದ್ಧ ಹರಿಹಾಯುವಾಗ ಏನೆಲ್ಲ ಮಾತಾಡಿದ್ರು ಅಂತ ಮರ್ತು ಬಿಟ್ಟಿದಾರ? ಸೊ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳು ಇದ್ದಾವೆ, ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ, ತನಿಖೆ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. He should resign immediately. ಖಂಡಿತ ಇಲ್ಲ, ಹೇಗ್ ಮರೀತಾರೆ? ಆದ್ರೆ ಅವತ್ತು ಯಡಿಯೂರಪ್ಪ ನಿಂತಿದ್ದ ಜಾಗದಲ್ಲಿ ಇವತ್ತು ಸಿದ್ದರಾಮಯ್ಯ ನಿಂತಿದ್ದಾರೆ. ತಾವು ಅವತ್ತು ಆಡಿರೋ ಮಾತು ತಮಗೆ ಅಪ್ಲೈ ಆಗಲ್ಲ ಅನ್ನೋ ರೀತಿಲಿ ಭಂಡತನ ತೋರಿಸ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ ಅಂತ ಕೇಳಬೇಕು ಅನ್ಸುತ್ತೆ. ಕೇಳಿ ಏನು ಉಪಯೋಗ ಬಿಡಿ.
ಶಿವಕುಮಾರ್ ಹೇಳ್ತಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತೀನಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ. ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಮತ್ತೆ ಅದನ್ನು ನಾನು ಪುನರುಚ್ಚರಿಸಿ ಹೇಳ್ತೀನಿ, ಇದು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಇನ್ನು ಜಮೀರ್ ಅಹಮದ್ ಅಂತೂ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿಯೋ ಭರದಲ್ಲಿ ನ್ಯಾಯಾಂಗವನ್ನೇ ನಿಂದನೆ ಮಾಡಿದ್ದಾರೆ. ನೆನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದ್ ಕಡೆ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದು, ಎಲ್ಲ ಒಂದ್ ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೆ. ಎಲ್ಲ ಒಂದ್ ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೆ. ಎಲ್ಲ ಒಂದ್ ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೆ. ಕೋರ್ಟಲ್ಲಿ ಬಂದಿರೋದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತೆ. ಕಾಂಗ್ರೆಸ್ಸಿನ ಒಬ್ಬೊಬ್ಬ ನಾಯಕ ಮಾತಾಡ್ತಾ ಇರೋದು ನೋಡಿದ್ರೆ ಒಬ್ಬರಿಗೂ ಕೂಡ ಸಂವಿಧಾನ ಮತ್ತು ನ್ಯಾಯಾಂಗದ ಮೇಲೆ ಗೌರವನೇ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸಿ.ಟಿ. ರವಿ ಸರಿಯಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯಂಗೂ ಗೋಸುಂಬೆಗೂ ಯಾವ ವ್ಯತ್ಯಾಸನೂ ಇಲ್ಲ ಅಂತ. ಸಿದ್ದರಾಮಯ್ಯ ಶುಡ್, ನೀವು ಅವತ್ತು ಹೇಳಿದ ಮಾತು ಇಲ್ಲ, ನಾನು ಬಣ್ಣ ಬದಲಾಯಿಸೋನು, ನನಗೂ ಗೂಸುಂಬೆಗೂ ಸಂಬಂಧ ಇದೆ ಅಂತ ನೀವು ಭಾವಿಸೋದಾದರೆ, ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ, ಮಾಜಿ ಸಭಾಪತಿ ಕೋಳಿವಾಡ್, ದೊಡ್ಡ ದೊಡ್ಡ ವಕೀಲರು ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಕಾನೂನು ಮತ್ತು ಸಂವಿಧಾನ ಸಿದ್ದರಾಮಯ್ಯನವರಿಗೆ ಸಿಎಂ ಕುರ್ಚಿಲಿ ಮುಂದುವರಿಯೋದಕ್ಕೆ ಅವಕಾಶ ಕೊಡಬಹುದು, ಆದರೆ ನೈತಿಕವಾಗಿ ಅವರಿಗೆ ಕುರ್ಚಿ ಮೇಲೆ ಕೂರೋ ಅರ್ಹತೆ ಇಲ್ಲ. ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿ ನಡಿಬೇಕಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಆ ನಂತರ ನಿರ್ದೋಷಿ ಅಂತ ಪ್ರೂವ್ ಆದ್ರೆ ಮತ್ತೆ ಸಿಎಂ ಆಗಬಹುದು ಅಂತ ಇಡೀ ರಾಜ್ಯಕ್ಕೆ ರಾಜ್ಯವೇ ಹೇಳ್ತಾ ಇದೆ. ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕೊಡಬೇಕು ಕೊಡಬೇಡ ಅನ್ನೋದು ಅವರಿಗೆ ಬಿಟ್ಟದ್ದು, ಅಧಿಕಾರಿಗಳಿಗೆ ಬಿಟ್ಟದ್ದು. ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗೆ ಅನಿಸ್ತಾ ಇದೆ, ಕೊಡದೇ ಇದ್ದರೆ ಕಾನೂನಲ್ಲಿ ಏನು ತಪ್ಪಿಲ್ಲ, ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕಾದ್ರೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ತಮ್ಮ ರೌಡಿ ರಾಜಕಾರಣದ ಮೂಲಕ ಕುರ್ಚಿ ಬಿಡಲ್ಲ ಅಂತ ಆವಾಜ್ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನೀವು ನೈತಿಕತೆಯನ್ನ ಯಾವತ್ತೋ ಮಾರ್ಕೊಂಡಿದ್ದೀರಿ ಅನ್ನೋದು ಗೊತ್ತಿರೋ ವಿಚಾರ ಬಿಡಿ. ಕಾನೂನು ಪ್ರಕಾರ ಏನ್ ನಡಿಬೇಕು ಅದು ನಡೆಯತ್ತೆ ಅಂತ ರಾಜ್ಯದ ಜನಕ್ಕೆ ನಂಬಿಕೆ ಇದೆ. ಆದ್ರೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಸಾರ್ವಜನಿಕವಾಗಿ ದುರ್ವರ್ತನೆ ತೋರೋದನ್ನ ಫಸ್ಟ್ ಬಿಟ್ಟುಬಿಡಿ. ಮಾಧ್ಯಮದವರು ನಿಮ್ಮ ಮನೆ ಆಳಲ್ಲ, ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದಾ? ನೀವೇನು ಪ್ರಶ್ನಾತೀತರ? ಮಾಧ್ಯಮಗಳು ಪ್ರಶ್ನೆ ಕೇಳಿದ್ರೆ ಯಾಕೆ ರೌಡಿ ತರ ಅವರ ಮೇಲೆ ಹರಿಹಾಯ್ತೀರಿ? ಯಾಕೆ ಅವರ ಬಾಯಿ ಮುಚ್ಚಿಸೋದಕ್ಕೆ ಹೋಗ್ತೀರಿ? ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಹಾಗೆ ಪತ್ರಕರ್ತರ ಮೇಲೂ ಹಲ್ಲೆ ಮಾಡಬಹುದು ಅನ್ಕೊಂಡಿದ್ದೀರಾ? ಮಾಧ್ಯಮಗಳು ನಿಮ್ಮ ಮನೆ ಆಳಲ್ಲ. ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳೋದನ್ನ ಕಲೀರಿ. ನಮ್ಮಂಥವರಿಂದ ಈ ವಯಸ್ಸಲ್ಲಿ ಬುದ್ಧಿ ಹೇಳಿಸ್ಕೊಳ್ಳೋ ಸ್ಥಿತಿ ತಂದ್ಕೊಂಡಿದ್ದೀರಲ್ವಾ? ನಿಮ್ಮ ಫ್ರಸ್ಟ್ರೇಷನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸಿದ್ದರಾಮಯ್ಯನವರೇ, ವಿರೋಧ ಪಕ್ಷದವರು ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ದಾರಲ್ವಾ, ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಪತ್ರಕರ್ತರು ಕೇಳಿದ್ರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಿ? ಕುಮಾರಸ್ವಾಮಿ ಕೊಟ್ಟಿದಾರಾ? ಅವರನ್ನ ಕೇಳಿ ಹೋಗ್ರಿ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೇಲ್ನಲ್ಲಿ ಇದ್ದಾರೆ? ಅಲ್ಲ, ಬೇಲ್ನಲ್ಲಿ ಇದಾರಪ್ಪ, ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು? ಕೇಳಿಲ್ಲ ನೀನು. ಆಯ್ತು. ಹಲೋ, ನಿಮ್ಮ ತಪ್ಪು ಮುಚ್ಚಾಕೊಳ್ಳೋದಕ್ಕೆ ಇನ್ನೊಬ್ಬರ ತಪ್ಪು ಡಿಫೆನ್ಸ್ ಆಗಿ ಬಳಸ್ಕೋತೀರಲ್ವಾ? ಶೇಮ್ ಅನ್ಸೋದಿಲ್ವಾ? ಶಾಲೆಗಳಲ್ಲಿ ಯಾವುದಾದ್ರೂ ಹುಡುಗ ತಾನು ತಪ್ಪು ಮಾಡಿಕೊಂಡು ಅವನು ತಪ್ಪು ಮಾಡಿದಾನೆ, ಅವನನ್ನ ಕೇಳ್ರಿ ಅಂದಾಗ ಟೀಚರ್ ಏನಂತ ಹೇಳ್ತಿದ್ರು ಗೊತ್ತಾ? ಅವನು ಗಲೀಜು ತಿಂತಾನೆ ಅಂತ ನೀನು ತಿಂತೀಯ ಅಂತ ಕೇಳ್ತಿದ್ರು. ಈಗ ನಿಮಗೂ ಅದೇ ಮಾತನ್ನ ಕೇಳಬೇಕಾಗತ್ತೆ. ಜನರು ಒಬ್ಬ ರಾಜಕಾರಣಿಯಿಂದ ಅಧಿಕಾರ ಕಿತ್ತು ಇನ್ನೊಬ್ಬ ರಾಜಕಾರಣಿಗೆ ಯಾಕೆ ಕೊಡ್ತಾರೆ? ಅವನಿಗಿಂತ ಇವನು ಬೆಟರ್ ಇರಬಹುದು, ಅವನು ಮಾಡಿರೋ ತಪ್ಪು ಇವನು ಮಾಡಲ್ಲ ಇರಬಹುದು, ಇವನು ಸಾಚಾ ಇರಬಹುದು ಅಂತ. ಹೌದೋ ಅಲ್ವೋ? ಆದರೆ ನಿಮ್ಮ ಮಾತು ಹೇಗಿದೆ ಅಂದರೆ, ಅವನು ಕಳ್ತನ ಮಾಡಿದ್ದಾನೆ, ನಾನು ಯಾಕೆ ಮಾಡಬಾರ್ದು?
ಅವನು ಲೂಟಿ ಮಾಡಿದ್ದಾನೆ, ನಾನು ಮಾಡಿದರೆ ತಪ್ಪ? ಅವನನ್ನ ಪ್ರಶ್ನೆ ಮಾಡಲ್ಲ, ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ? ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಆಗಿ ಇಂಥ ಮಾತಾಡೋಕೆ ಅಸಹ್ಯ ಅನ್ಸೋದಿಲ್ವಾ? ಸಮಾಜವಾದಿ, ಬಡವರ ಬಂಧು ಅಂತ ಪೋಸ್ಟ್ ಕೊಡೋ ನೀವು 14 ಸೈಟ್ ನುಂಗಿರೋ ಆರೋಪ ಬಂದಾಗ ಮುಜುಗರ ಪಟ್ಕೊಂಡು ಸೀಟಿಂದ ಇಳಿಬೇಕಾಗಿತ್ತು. ನಿರ್ದೋಷಿ ಅಂತ ಸಾಬೀತಾಗೋ ತನಕ ಸಕ್ರಿಯ ರಾಜಕಾರಣ ಮಾಡಲ್ಲ ಅಂತ ಶಪಥ ಮಾಡಬೇಕಾಗಿತ್ತು. ಆದರೆ ಅಧಿಕಾರದ ದುರಾಸೆಯಲ್ಲಿ, ಕಳ್ಳ ಜಮೀನಿನ ಆಸೆಯಲ್ಲಿ ಮೂರೂ ಬಿಟ್ಬಿಟ್ರಲ್ವಾ ನೀವು? ಛೇ! ಸಿದ್ದರಾಮಯ್ಯನವರೇ, ಯಡಿಯೂರಪ್ಪನವರು ಸೇಮ್ ನಿಮ್ಮ ಥರದ್ದೇ ಕೇಸಲ್ಲಿ ಆರೋಪಕ್ಕೆ ಗುರಿಯಾಗಿದ್ದಾಗ ನೀವು ಏನೇನು ಮಾತಾಡಿದ್ರಿ ಅಂತ ಒಂದ್ಸಲ ಕೇಳಿಸ್ಕೊಂಡು ಬನ್ನಿ. ದುಡ್ಡು ತಗೊಂಡಿದ್ದಾರೆ, ವಾಟ್ ಡಸ್ ಇಟ್ ಮೀನ್? ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡ್ಬಿಡ್ತಾ ಇದ್ರು? ಕಾನೂನು ಬಾಹಿರವಾಗಿ ಮಾಡಿರೋದ್ರಿಂದ ತಾನೇ ಸೈಟ್ ನ ವಾಪಸ್ ಕೊಟ್ಟಿರೋದು. ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ. ಸರ್, ಈಗ ಅವ್ರು ನಾಳೆಯಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ, ನೀವು ನಾಳೆಯಿಂದ ಮಾಡ್ತೀರಾ? ನಾಳೆಯಿಂದ ಇಲ್ಲ, ನಾವು ನಮ್ಮ ಅಧ್ಯಕ್ಷರು ಬಂದ್ಮೇಲೆ ನಾಳೆ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ನಾವು ಯಡಿಯೂರಪ್ಪರ ಸರ್ಕಾರ ಹೋಗ್ಬೇಕು. ಯಾಕಂತಂದ್ರೆ ಇವ್ರ ಮೇಲೆ ಈ ಕ್ರಿಮಿನಲ್ ಮೊಕದ್ದಮೆ ದಾಖಲಾದರೆ, ಇವರಿಗೆ ಸಮನ್ಸ್ ಇಶ್ಯೂ ಆದರೆ ಇವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗ್ತದೆ. ಇವರು ಅಧಿಕಾರದಲ್ಲಿ ಮುಂದುವರಿಬಾರ್ದು. ಈಗ ಅನೇಕ ನಿದರ್ಶನಗಳಿದಾವೆ ದೇಶದಲ್ಲಿ. ಮಹಾರಾಷ್ಟ್ರದಲ್ಲಿ ಅಂತೂ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ಜೈಲಲ್ಲಿದ್ದವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ಬಿಹಾರದಲ್ಲಿ ಲಾಲು ಪ್ರಸಾದ್ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದಾವೆ. ಇವ್ರು ಹೆಂಗ್ ಮುಂದುವರಿತಾರೆ? ಯಾವ ನೈತಿಕತೆ ಉಳಿತದೆ ಇವರು ಮುಂದುವರೆದ್ರೆ? ಪ್ರಜಾಪ್ರಭುತ್ವದ ಮೌಲ್ಯಗಳು ನಾಶ ಆಗ್ತವೆ ಇವರು ಅಧಿಕಾರದಲ್ಲಿ ಮುಂದುವರೆದ್ರೆ. ನನ್ನ ಪ್ರಕಾರ ಇವರು ಪರ್ಮಿಷನ್ ಕೊಟ್ಟಿರೋದ್ರಿಂದ, ಕೇಸ್ ರಿಜಿಸ್ಟರ್ ಆಗೋದ್ರಿಂದ ಇವರ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡಬೇಕು. ಇಡೀ ಮಂತ್ರಿಮಂಡಲ ಕೊಡಬೇಕು ರಾಜೀನಾಮೆ. ಇವತ್ತು ಪತ್ರ ಕೂಡ ಬರೀತಾ ಇದ್ದಾರಂತಲ್ಲ ರಾಷ್ಟ್ರಪತಿ ಅವರಿಗೆ, ವಾಪಸ್ ಕಳಿಸ್ಕೊಡಿ. ಧರ್ಮೇಂದ್ರ ಪ್ರಸಾದ್ ಅವರು ಬಂದಿದ್ದಾರಲ್ಲ. ಈಗ ಅವ್ರು ಏನ್ ಬರೀತಾರೋ ಅದು ನನಗೆ ಸಂಬಂಧಪಟ್ಟದ್ದಲ್ಲ. ಅದು ಬರೆದ್ರೆ ರಾಷ್ಟ್ರಪತಿಯವರು ಏನ್ ತಗೋಬೇಕು ಅದನ್ನ ಕ್ರಮ ಅವ್ರ ಕಾನೂನು ಪ್ರಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ. ಇವ್ರು ಏನಾರ ಬರ್ಕೊಂಡು. ಬಟ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ರಾಷ್ಟ್ರಪತಿಯವರು ಈ ದೇಶದ ಸಂವಿಧಾನದ ಹೆಡ್, ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು, ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ಲೋ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗಿರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ, ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತೇಳಿ ಈಗಾಗಲೇ ಕರ್ನಾಟಕದ 6 ಕೋಟಿ ಜನರ ಮನಸ್ಸಿಗೆ ಬಂದ್ಬಿಟ್ಟಿದೆ, ಅವ್ರ ತಿಳುವಳಿಕೆ ಬಂದ್ಬಿಟ್ಟಿದೆ. ಜನರು ಇದು ಭ್ರಷ್ಟ ಸರ್ಕಾರ ಅಂತೇಳಿ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಈಗ ಪ್ರಶ್ನೆ ಕೇಳ್ತೀನಿ, ಫೇಸ್ ಮಾಡೋಕೆ ಮುಖ ಇದ್ರೆ ಉತ್ತರ ಕೊಡೋಕೆ ಬಾಯಿ ಇದ್ರೆ ಉತ್ತರ ಕೊಡಿ. ಅವತ್ತು ಯಡಿಯೂರಪ್ಪನವರ ರಾಜೀನಾಮೆ ಕೇಳಿದ್ದು ಇದೇ ರೀತಿ ಸೈಟ್ ವಿಚಾರಕ್ಕಲ್ವಾ? ಆಗ ಆರೋಪ ಬಂದಾಗ ಯಡಿಯೂರಪ್ಪನವರು ಸೈಟ್ ಸರೆಂಡರ್ ಮಾಡಿದ್ರು ಹಾಗಂತ ನೀವೇ ಹೇಳಿದಿರಿ. ನೀವು ಈಗ ಅಕ್ರಮವಾಗಿ ಪಡೆದಿರೋ ಸೈಟನ್ನ ವಾಪಸ್ ಕೊಡ್ತಿಲ್ಲ ಯಾಕೆ? ಯಡಿಯೂರಪ್ಪನವರಿಗೆ ಇದ್ದ ನೈತಿಕತೆ ನಿಮ್ಗಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ? ನೈತಿಕತೆಗಿಂತ 56 ಕೋಟಿ ಬೆಲೆಯ ಸೈಟ್ ಮುಖ್ಯ ಆಗೋಯ್ತಾ? ಸಮನ್ಸ್ ಇಶ್ಯೂ ಆದ್ರೆ, ಕ್ರಿಮಿನಲ್ ಮೊಕದ್ದಮೆ ದಾಖಲಾದ್ರೆ ಯಡಿಯೂರಪ್ಪ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಅಧಿಕಾರದಲ್ಲಿ ಮುಂದುವರಿಬಾರ್ದು ಅಂತ ಸುಮಾರು ರಾಜಕಾರಣಿಗಳ ಎಕ್ಸಾಂಪಲ್ ಕೊಟ್ರಿ ಅಲ್ವಾ? ರಾಜೀನಾಮೆ ಕೊಡದೆ ಹೋದ್ರೆ ಪ್ರಜಾಪ್ರಭುತ್ವದ ಮೌಲ್ಯ ನಾಶ ಆಗತ್ತೆ ಅಂತ ಭಾರೀ ಡೈಲಾಗ್ ಹೊಡಿದ್ರಿ ಅಲ್ವಾ? ಈಗ ನೀವು ರಾಜೀನಾಮೆ ಕೊಡದೆ ಹೋದ್ರೆ ಪ್ರಜಾಪ್ರಭುತ್ವದ ಮೌಲ್ಯ ಹೆಚ್ಚಾಗುತ್ತಾ? ಇಷ್ಟೆಲ್ಲ ಮಾತಾಡಿರೋ ನಿಮ್ಗೆ ಈ ಮಾತುಗಳು ನಂಗೂ ಅಪ್ಲೈ ಆಗತ್ತೆ ಅಂತ ಅನ್ಸೋದೇ ಇಲ್ವಾ? ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರಿ ಅವತ್ತು. ಆದ್ರೆ ನಿಮ್ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ
ಕೋರ್ಟಿಗೆ ಹೋದ್ರಿ, ಕೋರ್ಟಲ್ಲಿ ತೀರ್ಪು ನಿಮ್ಮ ವಿರುದ್ಧನೇ ಬಂದಿದೆ. ಆದರೂ ರಾಜೀನಾಮೆ ಕೊಡಲ್ಲ ಅಂತ ಹಠ ಹಿಡ್ದಿದ್ದೀರಲ್ವಾ? ನಿಮಗೆ ನಿಜವಾಗ್ಲೂ ಒಂದೇ ನಾಲ್ಗೇನೆ ಇರೋದು. ಇಡೀ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕು ಅಂತ ಬೇರೆ ಹೇಳಿದ್ರಿ ನೀವು ಅವತ್ತು. ಯಡಿಯೂರಪ್ಪನವರಿಂದ ತಪ್ಪಾಗಿರೋದಕ್ಕೆ ಇಡೀ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕು ಅಂದಿದ್ರಲ್ವಾ? ಹಾಗಾದ್ರೆ ಈಗ ನಿಮ್ಮ ಮಂತ್ರಿಮಂಡಲ ಕೂಡ ರಾಜೀನಾಮೆ ಕೊಡ್ಲೇಬೇಕಲ್ವಾ? ನನ್ನ ಪ್ರಕಾರ ಇವರು ಪರ್ಮಿಷನ್ ಕೊಟ್ಟಿರೋದ್ರಿಂದ, ಕೇಸ್ ರಿಜಿಸ್ಟರ್ ಆಗೋದ್ರಿಂದ ಅದರ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡಬೇಕು. ಇಡೀ ಮಂತ್ರಿಮಂಡಲ ಕೊಡಬೇಕು ರಾಜೀನಾಮೆ. ಈಗ ಲಾಜಿಕ್ ಚೇಂಜ್ ಆಗ್ಬಿಡ್ತಾ? ಇನ್ನೊಂದು ಡೈಲಾಗ್ ಇದೆ ನಿಮ್ದು. ರಾಷ್ಟ್ರಪತಿಗಳು ಈ ದೇಶದ ಸಂವಿಧಾನದ ಹೆಡ್. ಅವರ ಪ್ರತಿನಿಧಿಯಾಗಿ ರಾಜ್ಯಪಾಲರು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ, ತಪ್ಪು ಮಾಡಿದ್ರೆ ಅವರ ಮೇಲೆ ಕ್ರಮ ತಗೊಳ್ಳೋ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಅದೇ ರಾಜ್ಯಪಾಲರು ತಮ್ಮ ಅಧಿಕಾರ ಚಲಾಯಿಸಿದಾಗ ಇದು ರಾಜಕೀಯ ಷಡ್ಯಂತರ, ರಾಜಕೀಯ ಪ್ರೇರಿತ, ವಿರೋಧ ಪಕ್ಷದವರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಎಸ್, ಇದನ್ನೇ ನೀವು ಹೇಳಿರೋದು. ಬಟ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ರಾಷ್ಟ್ರಪತಿಯವರು ಈ ದೇಶದ ಸಂವಿಧಾನದ ಹೆಡ್. ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು, ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ವೋ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ, ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಈಗ ರಾಜ್ಯಪಾಲರು ನೀವು ಮಾಡಿರೋ ತಪ್ಪಿಗೆ ಕ್ರಮ ಕೈಗೊಂಡಿದ್ದಾರೆ. ಈಗ ಇದು ರಾಜಕೀಯ ಷಡ್ಯಂತರನಾ? ವಿರೋಧ ಪಕ್ಷದವರು ಮಾಡಿಸ್ತಾ ಇದ್ದಾರಾ? ನಿಮ್ಮನ್ನ ಊಸರವಳ್ಳಿ ಅಂತ ಕರಿಬೇಕು ಅಥವಾ ಎರಡು ನಾಲಿಗೆ ಹಾವು ಅಂತ ಕರಿಬೇಕೋ ಗೊತ್ತಾಗ್ತಾ ಇಲ್ಲ. 2011ರಲ್ಲಿ ನೀವು ಆಡಿರೋ ಪ್ರತಿ ಮಾತು ಕೂಡ ಇವತ್ತು ನಿಮ್ಗೆ ಅಪ್ಲೈ ಆಗತ್ತೆ. ನಿಮ್ಮ ಕಡೆನೇ ಪಾಯಿಂಟ್ ಮಾಡ್ತಾ ಇದೆ. ನಿಮ್ಮ ಬಾಣ ನಿಮ್ಮ ಕಡೆಗೆ ತಿರುಗಿ ಬಂದಿದೆ. ತಪ್ಪಿಸ್ಕೊಂಡು ಓಡೋಗಕ್ಕೆ ಟ್ರೈ ಮಾಡಬೇಡಿ. ಒಂದು 20 ಸಲ ಈ ವಿಡಿಯೋನ ನೋಡಿ. ಮನಸ್ಸಾಕ್ಷಿ ಅನ್ನೋದು ಖಂಡಿತ ಕಾಡತ್ತೆ. ನಿಮ್ಮ ಮೈಯೊಳಗಿಂದ ಆಚೆ ಬಂದು ರಪ ರಪ ಹೊಡೆದು ಎಚ್ಚರಗೊಳಿಸುತ್ತೆ. ಆಗ್ಲಾದ್ರೂ ಅನಿಸಬಹುದು, ಹೌದು ನಾನು ತಪ್ಪು ಮಾಡಿದ್ದೀನಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ. ಆಗ್ಲೂ ಅನಿಸಿಲ್ಲ ಅಂದ್ರೆ ರಾಜ್ಯದ ಜನ ಅರ್ಥ ಮಾಡ್ಕೋತಾರೆ ನೀವು ಆತ್ಮಸಾಕ್ಷಿ, ಮನಸ್ಸಾಕ್ಷಿ ಇದೆಲ್ಲವನ್ನ ಸಾಯಿಸಿ ಬದುಕ್ತಾ ಇರುವಂಥ ಕನಿಷ್ಠ ರಾಜಕಾರಣಿ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.